ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಕಾಂಚನ ಯೂಟ್ಯೂಬ್ ಚಾನಲ್. ಬಟ್ಟೆ ವಾಷಿಂಗ್ ಮಿಷನ್ಗೆ ಹಾಕಿನ್ರಿ. ನಮ್ಮ ಮಕ್ಕಳು ಡ್ರೈ ಮಾಡ್ತಾರಂತೆ. ನಾನು ನಮ್ಮ ಮನೆಯವರು ಮಾರ್ಕೆಟ್ ಹೊಂಟಿವ್ರಿ. ಕಾಯಿಪಲ್ಲೆ ತರಕ ನಮ್ಮ ಅವ್ರಿಗೆ ಆರಾಮಿಲ್ಲಲ್ಲ, ಹಾಗಾಗಿ ನಾವೇ ಹೊಂಟಿವ್ರಿ. ಇವತ್ತು ನಾಷ್ಟ ಅದೆಲ್ಲ ಆಗಿದ್ರಿ. ಕುಷ್ಕ ಮಾಡಿದ್ದೆ, ಚಿಕನ್ ಇತ್ತು ನಾ ನಿನ್ನಿದ್ದು. ಬಿರಿಯಾನಿ ಹೆಂಗೆ ಆಗಿದ್ರಿ, ಅದು ಸೇಮ್. ಮಸ್ತಾಗಿ ನಾಷ್ಟ ಆಯ್ತು. ಇವಾಗ ಮಾರ್ಕೆಟ್ ಹೊಂಟಿವ್ರಿ ನಾವು ನಮ್ಮ ಮನೆಯವರು ಕಾಯಿಪಲ್ಲೆ ಮಾಡ್ಕೊಂಡು ಬಂದ್ವಿ ನೋಡ್ರಿ ಈ ಮನೆಗೆ. ಇದೇ ಫಸ್ಟ್ ಟೈಮ್ ರೀ ನಾನು ನಮ್ಮ ಮನೆಯವರು ಹೋಗಿದ್ದು. ಕಾಯಿಪಲ್ಲೆ ಕತ್ತೆ ಹೇಳಿ ಹೋಗಿದ್ದೆ. ನಮ್ಮ ಮಾವರೇ ಮಾಡ್ಕೊಂಬರ್ತಾರಲ್ರಿ ಯಾವಾಗಲೂ. ಇವತ್ತು ನಾ ಹೋಗಿ ನೋಡ್ರಿ. ಇವತ್ತು ಸಾರಿ ಹಾಕೊಂಡೇನಲ್ರಿ, ಎಲ್ಲರೂ ಕೇಳತ್ತಾರೆ ಯಾಕೆ ಅಂತ ಹೇಳಿ. ನೈಟಿ ಮೇಲೆ ಇರ್ತೀನಲ್ರಿ ಜಾಸ್ತಿ. ನಾ ಸಾರಿ ಉಟ್ಕೊಳಂಗೆ ಇಲ್ರಿ. ಸಾರಿ ಮೇಂಟೈನ್ ಮಾಡೋದೇ ಆಗಲ್ಲ ರೀ. ಫಸ್ಟ್ ಟೈಮ್ ರೀ ಇವತ್ತು ಸೀರೆ ಉಟ್ಕೊಂಡು ಕಾಯಿಪಲ್ಲೆಗೆ ಹೋಗಿದ್ದು. ನಮ್ಮ ಮನೆಯವ್ರು ಹೇಳ್ಯಾರಿ, ಇನ್ನೊಂದು ಸಲ ಡ್ರೆಸ್ಸೇ ಹಾಕ್ಕೊಂಡು ಬಾ, ಸೀರೆ ಮೇಂಟೈನ್ ಮಾಡೋದಾಗಲ್ಲ ನಿನಗಂತ ಹೇಳಿ. ಚಂತನ ಸೀರೆ ಮೇಲೆ ಇರೋದೇ ಆಗಲ್ರಿ ನನಗೆ. ಅದು ಸೀರೆ ಉಡಾಕ್ನು ಒಂದು ರೀಸನ್ ಐತ್ರಿ. ಇವತ್ತು ನಮ್ಮ ಅವ್ವರ ಮನೆಗೆ ಹೋಗ್ಬೇಕ್ರಿ ಸಂಜಾಳೆ. ಯಾಕಂತ ಅಲ್ಲೇ ಹೋಗಿಂದ ಹೇಳ್ತೀನಿ ರೀ. ನೋಡ್ರಿ ಎಷ್ಟು ಕಾಯಿಪಲ್ಲೆ ತಂದೀವಿ. ನಮ್ಮ ಮಾವರಾದ್ರೆ ಎಲ್ಲ ತಿರುಗಾಡಿ ಒಂದು ತಾಸು ತನ ಲೇಟ್ ಆದರೂ 2 ಬ್ಯಾಗ್ ತುಂಬ್ಕೊಂಡು ಬರ್ತಾರೆ. ನಮ್ಗೆ ನಾವು ಎಷ್ಟು ತಿಳಿತೈತೆ ಅಷ್ಟು ಮಾಡ್ಕೊಂಡು ಬಂದೀವ್ರಿ. ಇಷ್ಟು ತೊಗೊಂಬಂದೀವಿ ನೋಡ್ರಿ ನಾವು. ಬೆಂಡೆಕಾಯಿ, ನುಗ್ಗಿಕಾಯಿ, ಮೆಣಸಿನ್ಕಾಯಿ, ಬದ್ನೆಕಾಯಿ, ಹಾಗಲಕಾಯಿ, ಗಜ್ಜರಿ, ಡಬ್ಬು ಮೆಣಸಿನ್ಕಾಯಿ, ಟಮಾಟಿ, ಬೆಳ್ಳುಳ್ಳಿ. ಗಜ್ರಿಕಾಯಿ ಕೊಡ್ಲಿ. ರಂಗೋಲಿ ಇದ್ದಿತ್ತಿಲ್ರಿ. ನಮ್ಮ ಶಮ್ಮು ನೀರು ಹಾಕಿಬಿಟ್ಟಿದಲ್ರಿ, ಮತ್ತೊಂದು ರಂಗೋಲಿ ತೊಗೊಂಡು ಬಂದೆ. ಅದಿಲ್ಲ ಶಮ್ಮು, ಪೇರುಕಾಯಿ ತಂದೀನಿ ರೀ. ನನಗಿಷ್ಟ ರೀ, ಕಳ್ದ ಪೇರುಕಾಯಿ ಇಷ್ಟ. ಹಣ್ಣನ್ನು ಇಷ್ಟ ಆಗಲ್ಲ. ಏ ಶಮ್ಮು, ಗಂಬು, ಏ ಗಂಬು, ಪೇರುಕಾಯಿ ತಿತ್ತಿ? ಕಟ್ ಮಾಡಲಿ. ಪೇರುಕಾಯಿ ಇಷ್ಟ ಶಮ್ಮುಗೆ. ಅದಿಲ್ಲ ಗಂಬು? ಅಪ್ಪು ಕರಿ ನೀವು. ಪೇರುಕಾಯಿ ಹೋಳಿನ ಉಪ್ಪ ಖಾರ ಹಾಕಿನಿ. ಹೆಂಗದಾವ ಏನೋ. ಚಲೋ ಅದ ಗಂಬು. ಇದ ಹಿಡಿ. ಚಂದ ಐತ್ರಿ. ಯಾರು ಮುಗಿಸಿದ ಚಿಕ್ಕ ಮುಗಿಸಿದ್ದು. ಚಂದ ಐತಿ ಇದನ್ನು. ಅತ್ತಿ ಬ್ಯಾರೇನೆ ಮಾಡ ಅತ್ತಿ ಉಡೋಣ. ನಾಳೆ ತೊಗೊಂಡ್ಬಂದೆ ನಾನು ಪಸಂದ್ ಮಾಡಿ ಸೀರೆ. ಚಂದ ಕಾಣತೈತ್ರಿ. ಹಂಗೆ ಅನ್ನಿಸ್ತೈತಿ ಮನೆಗೆ ಬಂದಂಗೆ ಹಂಗೆ ಅನಿಸ್ತೈತೆ ನನಗೂ ಕನಸ್ನ್ಯಾಗ ಬಂದಂದ್ರೆ ಹಾಗೆ ಬರ್ತಾನ. ಬರೀ ಬರೋದು ಹೋಗೋದು. ಅದು ತೆಳಗೆ ಗೋನ್ ಮಾಡಿ ಬಡ 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 ಬರ್ತಿದ್ದಿಲ್ಲ. ಹಾಂ ಹೋಗವ ಮತ್ತು. ಈಗೇನು ಭಾಳ ದಿನ ಆಯ್ತು ರೀ, 1 ತಿಂಗಳಾಯ್ತು ಈಗ ತೀರ್ಕೊಂಡು. ತಿಂಗಳ ಮೇಲೆ 3 ದಿನ ಆಯ್ತು. ಹೇಳ್ತಿಲ್ಲ, ತಿಂಗಳನ್ಯಾಗ 3 ದಿವಸ ಆಯ್ತು. ಬಿಳಿ ಅಂಗಿನ ಹಾಕಮ್ಮ ಒಟ್ಟು ಹಾಕೊಂಡು ಬರವ ಅನ್ಸಿ ಎಲ್ಲದೇ ಅನ್ಸಿ ಅನ್ಕೋತಾರ. ಅತ್ತೆ ಏನು ಮಾಡೋ, ಏನು ನೆನಪು ಮಾಡ್ಕೋತ ಕೂತ್ ಬಿಡೋದು. ಅವ್ರದ್ದು ಅಷ್ಟೇ ಐತಿ, ಕೈಲಿಂದ ಮಾಡ್ಕೊಂಡ್ರು. ಅಡುಗೆಗೆ ಲೇಟ್ ಆಯ್ತಂದ್ರೆ ಬಿಟ್ಟು ಬಿಡಪ್ಪ, ಏನ್ರ ತೊಗೊಂಬರ್ತೀನಿ. ಎದುರೇ ಸರಿ ಏನ್ರ ತಂತಾನ, ಬಿಡು 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 ಅನ್ಸಿ ಬಿಡು ಬಿಡು ನಾನು. ಎಷ್ಟು ಬಣ ಅಷ್ಟಿತ್ತಿಲ್ಲ ಮನ್ಯಾಗ. ತುಂಬದಂಗೆ ಎತ್ತಿತ್ತು. ಅವ್ವ ಬೈಯಕಿ ಏನು ಸಣ್ಣ ಹುಡುಗರಂಗೆ ಮಾಡ್ತಾಳೆ. ಎಲ್ಲರೇ ಹೋಗೋಣ ಅವ್ನು ಕಾಯ್ಕೋತ ಕೂತ್ ಬಿಡ್ತಾಳೆ ಊಟ ಮಾಡಾರಿ. ಊಟ ಬರೋಣನೇ ಮಾಡೋರು ಇಬ್ರು ಕೂಡಿ. ಎಲ್ಲಿ ಹೋದ ಅಲ್ಲಿ ಹುಡುಕಿ ಅಲ್ಲಿ ತನಕ ಹೋಗಿ ಬರೋರು ನೀವು. ಅಲ್ಲಿ ನಿಂತು ಬಿಡೋರು ಅವ್ನು ಬರ್ತಾನೆ ಅಂತೇಳಿ ಕಾಯ್ಕೋತ. ಒಂದು ದಿವ್ಸ ಹೇಳಾರ್ದನೆ ಹೋಗ್ಬಿಟ್ಟು ನೆಲ್ ಹೋಗಿನೋ ಏನೋ ಕೆಲ್ಸಕ್ಕೆ. ನಾ ಅವಾಗ ಬರ್ತಾನೆ ಈಗ ಬರ್ತಾನೆ ಚಂತನ ಕಾಯ್ಕೋತ ಮತ್ತೆ ಹೊತ್ತು ಮುಳುಗ್ತಾನ ಅಲ್ಲೇ ನಿಂತಿದ್ದೆ. ಕೆಲ್ಸಕ್ಕೆ ಹೋದನಪ್ಪ, ಅಲ್ಲಿ ಹೋಗಿ ಇಲ್ಲಿ ಹೋಗಿನ ಹೇಳ್ಕೊತ ಬಂದ್ಬಿಟ್ಟಲ್ಲ. ಬೈದನು ಮೊದಲೇ ಆರಾಮಿಲ್ಲ ಏನಿಲ್ಲ, ಹೇಳಾರ ಹೋತೈತಿ ಮನುಷ್ಯ ಎಲ್ಲಿ ಹೋಗ್ಯಾನ ತಿಳ್ಕೊಬೇಕು. ನಾನು ಅನ್ಕೊತ ಭಯ ಬಾ 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 ಈ ಕಡೆ ಭಾಳ ಚೆನ್ನಾಗಿತ್ತು.
ಕುಡಿಯೋದು ಬಿಟ್ಟಿದ್ದು ಖರೆ ದೇವ್ರು ಇದು ಮಾಡಲಿಲ್ಲ, ಆರಾಮ ಮಾಡಲಿಲ್ಲ. ಮತ್ತು ಅವು ಆರಾಮಾಗೋದು ಹೋಗೋದು ಕುಡಿದು ಬಂದನೇನೋ ಅನಿಸ್ತೈತೆ ನನಗೆ. ತುಡ್ಗಿಲ್ಲ ಕುಡಿದು ಬಂದಿರ್ಬೇಕು ಹೇಳ್ರ. ಹಾಂ, ಬಜಾರ್ನಾಗ ಓದ್ತಿದ್ದಲ್ಲ ಅವಾಗ ಹೇಳಾರೆ ಕುಡಿದು ಬಂದಾನ. ಅಲ್ಲಿ ಇಲ್ಲಿ ಸ್ವಲ್ಪ ಕೆಲಸ ಮಾಡೋದು ಆರಾಮಿದ್ದಾಗ ನಾವು ಬೈಯೋರು, ಆರಾಮಾಗಿತ್ತು ನನ್ನ ಕೆಲಸಕ್ಕೆ ಯಾಕೆ ಓದ್ತಿದ್ದೆ. ಬಾವು ಕಮ್ಮಿ ಆಗಿ ಮತ್ತೆ ಹ್ಯಾಂಗೆ ಲೆವಲ್ಗೆ ಬಾವು ಬಂದು ಅನಿಸ್ತೈತೆ. ಅದೇ ಎಲ್ಲ ಪತ್ತೆ ಮಾಡ್ತಿದ್ದು ಖರೆ ಕುಡ್ದಾನ. ಮತ್ತೆ ಹೇಳಾರೆ ಕುಡ್ದಾನ ಹೇಳು, ಬೀರದು ಕುಡ್ದಿರ್ಬೇಕು ಆಗೈತೆ. ನಮ್ಮ ಗುಂಡೇಶಿ ಬಂದ, ಗುಂಡೇಶಿ ಇಲ್ಲದ ನೋಡ್ರಿ ನಮ್ಮ ತಾತ್ಯ. ನಮ್ಮ ಮನೆಗೆ ಬರೋಣ ಬಾ ಪುಟ್ಟಕ್ಕ ಚಾ ಮಾಡ್ತೀನಿ ಅನ್ನವ. ಈಗ ಫೋಟೋದಾಗದ ನೋಡ್ರಿ. 1 ತಿಂಗಳಾಯ್ತು ರೀ ನಮ್ಮ ತಾತ್ಯ ತೀರ್ಕೊಂಡ. ಅವಾಗ ವಿಡಿಯೋ ಮಾಡಿ ಬಿಟ್ಟಿದ್ದೆ ಅಲ್ರಿ, ಅದಕ್ಕೆ ಬಿಟ್ಟಿದ್ದೆ ರೀ. ನಾ ವಿಡಿಯೋ ಮಾಡಿದ್ದಿಲ್ಲ. ಏನು ಮಾಡೋದ್ರಿ, ಭಾಳ ಕುಡಿತಿದ್ರಿ ನಮ್ಮ ತಾತ್ಯ. ಕುಡಿದ ಲಿವರ್ ಎಲ್ಲ ಡ್ಯಾಮೇಜ್ ಆಗಿಬಿಟ್ಟಿದ್ದು. ಅಂದ್ರೂ ಹೇಳಿದ್ರಿ ಡಾಕ್ಟರ್, ಆದ್ರೂ ನಮ್ಮ ಚಿಕ್ಕಮ್ಮ ದವಾಖಾನಿಗೆ ತೋರಿಸಿದ್ರಿ, ಆದ್ರೆ ಉಳಿಲಿಲ್ಲ ರೀ. ಸೀರೆ ಯಾಕೆ ಉಟ್ಕೊಂದಿನಂದ್ರೆ ತೀರ್ಕೊಂಡಿದ್ದಲ್ರಿ ನಮ್ಮ ತಾತ್ಯ. ಹಂಗಾಗಿ ಹೆಣ್ಮಕ್ಳಿಗೆ ಸೀರೆ ಮಾಡ್ಬೇಕಂತ ಅದಕ್ಕೆ ನಮ್ಮ ಚಿಕ್ಕಮ್ಮ ಸೀರೆ ಮಾಡಿದ್ರಿ. ಇದೇನು ಯಾವ ಖುಷಿಗೋಸ್ಕರನೂ ಅಲ್ಲ, ಎದಕ್ಕೂ ಅಲ್ರಿ. ಅದು ಉಡ್ಬೇಕಂತ್ರಿ ಸೀರೆ, ಹಂಗೆ ಇಡಬಾರ್ದಂತ. ಅದಕ್ಕೆ ಇವತ್ತು ಉಟ್ಕೊಂಡಿರಿ ನೋಡ್ರಿ ಸೀರೆನ. ಅದಕ್ಕೆ ಮುಂಜಾನೆನೇ ಉಟ್ಕೊಂಡ್ಬಿಟ್ಟಿನ್ರಿ. ಬರೀ ನೈಟಿ ಡ್ರೆಸ್ ನೋಡಿ ಮಂಗಳಾರ ಕರ್ಕೊಂಡ್ಬಂದಿವಿ. ಅಲ್ಲಿ ನಮ್ಮ ಚಿಕ್ಕಮ್ಮ ಕರೆಯತ್ತಾಳ್ರಿ ಬಾತ್, ಇಲ್ಲಿ ಭಾಗ್ಯ ಕರೆಯತ್ತಾಳ ಕುಂದ್ರ ಬಾತ್. ಅಲ್ಲಿ ಅವ್ರು ದಾಳಂಬ್ರಿ ಕೊಡಾತ್ತಾರ ತಿನ್ನಂತೇಳಿ. ಇನ್ನೊಂದು ತಿಂತೀನಿಪ್ಪ. ಜಾಸ್ತಿ ನಮ್ಮ ತಾತ್ಯನ ಭಾಳ ಹೇಳಕ್ಕೆ ಹೋಗ್ಲಿಲ್ರಿ ನಾ. ಮತ್ತು ಅವರೆಲ್ಲ ಈಗ ಸ್ವಲ್ಪ ದುಃಖದಿಂದ ಆಚೆ ಬಂದಾರ. ಮತ್ತೆಲ್ರಿ ನೆನಪಂತೂ ಇರೈತಿತ್ತು ಕಡೆತನ, ನೆನಪು ಹೋಗಂಗಿಲ್ಲ. ಈಗ ಬಾ ನೋಡಿ ನಮ್ಮವ್ವ ಉಂಡೆ ಖರ್ಚಿಗೆ ಕೊಡತ್ತಾಳ್ರಿ. ನಮ್ಮ ಮನೆಯನ್ನೆಲ್ಲ ಖಾಲಿ ಮಾಡೀವಿ, ಇಲ್ಲಿ ಒಯ್ಯೋದ್ರಿ ಈಗ ನಮ್ಮ ಅವ್ವನ ಮನೆಯಿಂದ. ಶೇಂಗಾ ಉಂಡೆ ಕೊಟ್ಟಾಳ್ರಿ ಒಂದು ತಿನ್ನಕ್ಕೆ. ಅಪ್ಪಾಗೆ ಸಿಡು ಮತ್ತೆಲ್ಲ ನಮಗೆ ಕೊಟ್ಟು ಹಾಕಾಗ್ತಾವ್ರಿ. ತೊಗೊಂಡು ನಮ್ಮ ಮನೆಗೆ ಹೋಗ್ಬಿಡ್ತೀವ್ರಿ. ತಿನ್ನಲ್ಲ ಏನು ಮತ್ತೆ 500 ರೂಪಾಯಿನೂ ಬಂದು ಅಲ್ಲಿ ಪಗಾರ ಆಗಿದ್ದೆ 500 ರೂಪಾಯಿ. ಡಾಲಿ ಬಂತ? ಹೇಳ್ತೀನಿ. ನಮ್ಮ ಅಚ್ಚ ಕಡೆದು ಬಂದು ಅಡುಗೆ ಅದು ಮಾಡ್ದಾರಿ ನಮ್ಮ ಅವ್ರಿಗೆ ಮತ್ತು ನಮ್ಮ ಇದನ್ಗೆ. ಇವಾಗ ಬರ್ತಡೇ ಪಾರ್ಟಿಗೆ ಹೊಂಟೀವ್ರಿ. ನಮ್ಮ ಆಕಾಶನ ಮಗಳ ಸಮನ್ವಿ ಅಂಥೇಳಿ. ಈಗ ಎಲ್ಲ ರೆಡಿ ಆಗೈತಿ. ಫೋನ್ ಹಚ್ಚಾಡ್ರಿ ಅಕ್ಕ. ಈಗ ಅಲ್ಲಿಗೆ ಹೊಂಟೀವ್ರಿ. ಬರ್ತಡೇಗೆಲ್ಲ ರೆಡಿ ಮಾಡ್ಯಾರ್ರಿ. ಬರ್ತಡೇ ಗರ್ಲ್ ಏನ ರೆಡಿ ಆಗಿಲ್ಲ. ಅವ್ರು ಅಂದ ನೋಡ್ರಿ ಏನು ಹಾಡ್ಲತ್ತೇನು. ಸೌಂದು ರೆಡಿ ಆಗ್ಯಾಳ. ಬೆಳ್ಳ ಕಾಣತ್ತಾಳ ಇವತ್ತು ನಮ್ಮ ಸೌಂದರ್ಯ. ಬರ್ತಡೇ ಗರ್ಲ್ ರೆಡಿ ಆದ ಬಂದ್ರು ನೋಡ್ರಿ ಸಮನ್ವಿ. ಬಾಯಿಲೆ ಚಂದ ಅದಾವ ಡ್ರೆಸ್. ನಗು ನಗು. ಅವ್ರ ತಂಗಿದು
ಬರ್ತಡೇ ಮುಗಿಸ್ಕೊಂಡು ಬಂದೇವ್ರಿ ಇವಾಗ ಮನೆಗೆ. ಅಲ್ಲೇ ಊಟ ಮಾಡ್ಕೊಂಡು ಬಂದೀವ್ರಿ. ಪಲಾವ್ ಮಾಡಿದ್ರಿ ಮಸ್ತ್, ನಮ್ಮ ಆಕಾಶನೇ ಮಾಡಿದ್ದ. ರಾಯ್ತ ಮಾಡಿದ್ರು. ಅಲ್ಲೇ ಎಲ್ಲರೂ ಊಟ ಮುಗಿಸ್ಕೊಂಡು ಇವಾಗ ಬಂದೀವಿ ನೋಡ್ರಿ ಮನೆಗೆ. ಇವತ್ತು ಸಾರಿ ಹಾಕ್ಕೊಂಡಿದ್ದಕ್ಕೆ ಎಲ್ಲರೂ ಕೇಳತ್ತಾರಿ. ನಾ ಡೈಲಿ ಹಾಕ್ಕೊಳಂಗಿಲ್ಲಲ್ರಿ ಸಾರಿ, ನೈಟಿ ಮೇಲೆ ಇರ್ತೀನಿ. ನನ್ನ ಮಗ ಕೇಳತ್ತಾನ್ರಿ, ಎಲ್ಲಿ ಹೊಂಟಿ ಮಮ್ಮಿ ಅಂತ ಹೇಳಿ, ಇಲ್ಲ ಅಂತ ಹೇಳಿದೆ ರೀ. ಆಚೆ ಕಡೆ ಭಾಗ್ಯನೂ ಕೇಳತ್ತಾಳ್ರಿ, ಎಲ್ಲಿ ಫಂಕ್ಷನ್ಗೆ ಹೋಗಿದ್ದೇನಕ್ಕ ಅಂಥೇಳಿ. ಇಲ್ಲವ ಅಂತ ಹೇಳಿದೆ ರೀ. ಅದೇ ನಮ್ಮ ತಾತೆ ತೀರ್ಕೊಂಡಿದ್ದಲ್ರಿ, ನಮ್ಮ ಚಿಕ್ಕಮ್ಮ ಹೆಣ್ಮಕ್ಳಿಗೆ ಮಾಡ್ಬೇಕಂಥೇಳಿ ಸಾರಿ ಮಾಡಿದ್ರಿ. ಅದನ್ನು ಹಂಗೆ ಇಡಬಾರ್ದತ್ರಿ, ಹಾಕ್ಕೋಬೇಕಂತ ಒಂದು 2-3 ಸಲ ಆದರೂ ಉಡ್ಬೇಕಂತ. ಅದಕ್ಕೆ ಇವತ್ತು ಸೀರೆ ಉಟ್ಕೊಂಡಿದ್ರಿ ನಾ ಮುಂಜಾನೆ. ಇವತ್ತಿನ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿತ್ತು ಅನ್ಕೋತೀನಿ. ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಹೊಸ್ದಾಗಿ ಯಾರೆಲ್ಲ ನೋಡತ್ತಿರಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮತ್ತು ನೆಕ್ಸ್ಟ್ ವಿಡಿಯೋಗೆ ಸಿಗೋಣ ರೀ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.